सप्ताश्वरतमरूढं प्रचण्डं कश्यपात्मजं श्वेतपद्मधरं देवं तं सूर्यं ಹರಿಯಲಾರದ ಘೋರ ಸಂದೇಹದಾಬಿಯೊಳ್ ಮುಳುಗಿದ್ದೇನ ಹೇ ಭಾಸ್ಕರ ಹರಿಯಲಾರದ ಘೋರ ಸಂದೇಹದಾಬಿಯೊಳ್ ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ಬಂದವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದೆ ಹೇ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪ ನೀಗಿಸೋ ಶೋಘನಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕರ್ಣ ಕುಮಾರ, ಯಾರು ತಾಯಿ? ನನ್ನ ಏಕಾಗ್ರತೆಯಿಂದ ಏಕೆ ಭಂಗಪಡಿಸಿದ್ದೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವರ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ. ಹೌದು ಕರ್ಣ. ಅಮ್ಮ, ಈ ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಇಂದು ಕರುಣೆ ಇಟ್ಟು ದರ್ಶನವಿತ್ತೆಯ ತಾಯಿ. ಅಮ್ಮ ಜನನಿ,
ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗು ಕುಮಾರ. ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ ಅಮ್ಮ. ಕುಮಾರ, ಬಹುದಿನದ ಬಯಕೆ ಬಲಿಸಿದಮ್ಮ ಅಮ್ಮ. ಬಯಸಿದ ದರುಶನವು ದೊರಕಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರದೆ ಕುವರನ ತೋರೆದೆ ಅಮ್ಮ. ಕರುಣೆಯ ತೋರದೆ ಕುವರನ ತೋರೆದೆ. ಎಂದಿಗೆ ಈ ಗುಣವ ತೀರಿಸಲಮ್ಮ. ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೇ. ಅಮ್ಮ ಜನನಿ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೆ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಎಂದೆ. ಮಗುವೆಂಬ ನಾನಗ ಏನೊಂದು ನಾಗರಿಯ. ಮಗುವೆಂಬ ನಾನಗ ಏನೊಂದು ನಾಗರಿಯ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಮಾಡಿದ ಪರಾಧ ಏನದು ತಾಯಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ತೋರೆದೆ. ಅಕ್ಷಮ್ಯವೆನಿಸಿ ಜೀವವ ತೋರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನಿ ಅಮ್ಮ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ. ಮಗ
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿ ಹುಟ್ಟಿ ಬರದೆ ಅಮ್ಮ ಐವರ ಮಾತೆ ನಿನಗಿ ಹುಟ್ಟಿ ಬರದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ಕುಮಾರ ಅಮ್ಮ ಆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಸಾಕಿ ಸಲುವು ಆದರೆ ನೀನು ಮಾತ್ರ ನನ್ನ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ ಕುಮಾರ ಅಮ್ಮ ಅಲ್ಲಿನ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟವಲ್ಲ ಪಾಂಡು ವಂಶದ ಮಹಾವೃಕ್ಷದ ನನ್ನನ್ನು ಕಿತ್ತು ಬಿಸುಟ ಅಪಮಾನ ಈ ಅಪನಿಂದನೆಗಳ ಸಮರ ಕೋಪಕ್ಕೆ ಹೇಗೆ ತೆಳ್ಳಿದೆ ತಾಯಿ ಹೇಗೆ ತೆಳ್ಳಿದೆ ಅಮ್ಮ ಈ ಕರ್ಣ ಅರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾಗಿದ್ದ ನೀನು ನಮ್ಮೀರ್ವರ ಮಧ್ಯದಲ್ಲಿ ದ್ವೇಷದ ಕಮರ ಏನು ಹೇಗೆ ಸುತ್ತಿದೆ ತಾಯಿ ಏಕಮ್ಮ ಏಕೆ ತಾಯಿ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಹೀನ ಕುಲದನ್ನು ದೂಷಿಸಿ ದೂಡಿಬಿಟ್ಟಿದ್ದಾಗ ನಿನ್ನ ಈ ಮಾತುಗಳನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಇವುಗಳನ್ನೆಲ್ಲವನ್ನು ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಏಕೆ ತಾಯಿ ಸುಮ್ಮನಾದೆ ಏಕಮ್ಮ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ ಹೋಗಲಿ ಬಿಡು ತಾಯಿ ಹೋಗಲಿ ಬಿಡು ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ ಅಮ್ಮ ಆ ದೈವಕ್ಕೆ ಸಮಾನ ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನು ತಾಯಿ ಪರಮ ಪಾಪಿ ಆಗುವೆನು ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಅಮ್ಮ ಕಂದ ಅಮ್ಮ
ನೀನೀಗೆಲ್ಲ ಮಾತನಾಡಬಾರದು. ನಾನೀಗಾಗಲೇ ನೊಂದು ಬೆಂದು ಹೋಗಲು ಕರ್ಣ. ಈ ನಿನ್ನ ಮಾತುಗಳು ನನ್ನನ್ನು ಶೂಲದಂತೆ ತೀರುತ್ತಿರುವುದು ಕಂದ. ಈ ನಿನ್ನ ತಾಯಿಯ ಹೃದಯವನ್ನು ಪರರು ಹರಿಯಲಾರರು. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ಈ ನನ್ನ ಉದರದಲ್ಲಿ ಇಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಿನೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ್, ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಹೌದ ತಾಯಿ ಕರ್ಣ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಇಂದು ಜನರು ನಿಂದಿಸುತ್ತಿರುವಾಗ ಅಯ್ಯೋ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣಳು. ಕರ್ಣ, ನಾನು ಪಾಪಿಯಪ್ಪ, ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು 5 ಜನ ವೀರ ಪುತ್ರನು ಪಡೆದ ವೀರ ಮಾತೆ, ಪರಮ ಭಾಗ್ಯವತಿ ಜನನೇ ಕುಂತಿ ದೇವಿ. ಅಮ್ಮ, ನೀನು ಈ ರೀತಿ ಮಾತನಾಡೋದು ಈ ಬಾಲಕನಾದ ನನಗೆ ಶ್ರೇಷ್ಠವಲ್ಲ ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ನಾನು ಹತಭಾಗ್ಯನು. ನನ್ನ ಕರ್ಮವೇ ನನ್ನ ನದಿಗೀಡು ಮಾಡಿತು. ನನ್ನ ಕರ್ಮವೇ ಈ ಗುರು ಶಾಪದಿಂದ ಮಣಿಸಿದ್ದು. ನನ್ನ ಕರ್ಮವೇ ಆ ಭೀಷ್ಮರ ಬುದ್ಧಿ ಮಾತನ್ನು ಹರಿಸಿತು. ನನ್ನ ಕರ್ಮವೇ ಜಗದಿಂದ ಕುಲಗೇಡಿ ಎಂದು ಜನಿಸಿತು. ಆದರೆ ನೀನು ವೀರ ಮಾತೆ, ಪಂಚ ಪಾಂಡವರ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ ಅಮ್ಮ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪ್ರವಣದ ತೊಟ್ಟಿಲಲ್ಲಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನು ಒಮ್ಮೆ ಆಡಿಸಬಲ್ಲೆಯ ತಾಯಿ? ಇಲ್ಲ ತಾಯಿ, ಇಲ್ಲ ತಾಯಿ. ಈ ಪಾಪಿ ಕರ್ಣನಿಗೆ ಅಂತಹ ಅದೃಷ್ಟವು ಎಲ್ಲಿಂದ ಬರಬೇಕು ತಾಯಿ? ಬಿಡು ತಾಯಿ, ಬಿಡಮ್ಮ ಈ ನಿನ್ನ ಮನದ ವ್ಯತೆಯನ್ನ. ಅಮ್ಮ, ಆದದ್ದು ಆಗಿ ಹೋಯ್ತು. ಈಗಲಾದರೂ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರನ್ನು ಸೇರಿ ಕೀಡನ್ನು ಬಯಸಬೇಡ. ಸೋಭರಾತ್ರ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ಈ ಕರ್ಣನು ಆನಂದದಿಂದ ನಡೆಸಿಕೊಡುವೆನು ಅಮ್ಮ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ಅಮ್ಮ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವುದು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಆ ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ನಾನು ತೊರೆದರೆ ಕೊಲೆ ಪಾತಗಿಂತಲೂ ಕಡೆಯಾಗುವುದಿಲ್ಲವೇ? ಅಮ್ಮ, ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೇ ಎಂದು ತಲೆಬಾಗಿ ಸತಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ನೀನೇ ಬೋಧನೆ ಮಾಡುತ್ತಾಯಿ. ನಿಶ್ಚಯ ಕುಮಾರ್, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕರ್ಣ, ನೀವಾರೂ ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವೆ ತಾಯಿ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ನನಗೆ ರಾಜ್ಯದಾಸೆಯನ್ನು ತೋರಿಸಿವೆಯಾ ಜನನೇ? ಅಮ್ಮ, ನೀನು ಎಳೆತನದಲ್ಲಿ
ನಿಷ್ಕರಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ ಇಲ್ಲ ತಾಯಿ. ಅಮ್ಮ, ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲಿರುವುದು ತಾಯಿ. ಬಿಡು ತಾಯಿ, ಬಿಡಮಹಿ ನಿನ್ನ ಮನದ ವ್ಯತೆಯನ್ನ. ಆ ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡೆದಿರಲಿ? ಹೋಗಲಿ ಬಿಡು ಕುಮಾರ್, ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇದ್ದಿದ್ದರೂ ಪರವಾಗಿಲ್ಲ. ಕರ್ಣ, ಅಮ್ಮ, ಈ ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ಈ ದೇಹದ ನರನಾಡುಗಳಿಗೆ ಕೊನೆ ಹನಿ ರಕ್ತವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಗನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಸರ್ವತಾ ಆಗಲಾರದು. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ. ಅಮ್ಮ, ಹೋಗಲಿ ಬಿಡು. ನನ್ನದೊಂದು ಮಾತನ್ನಾದರೂ ನಡೆಸಿಕೊಂಡು ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಉಳಿಸು. ಅಮ್ಮ, ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ, ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ, ತೀರಗಳೆ ಕಳೆದು ಹೋಗಲು ಭಾನುಭೂಮಿಯೇ ಬಿರಿದು ಬೀಳಲು. ಅಮ್ಮ, ಹೌದು ತಾಯಿ. ಕಡಲ ತೀರಗಳೆ ಕಳೆದು ಹೋಗಲು ಭಾನುಭೂಮಿಯೇ ಬಿರಿದು ಬೀಳಲು. ಈ ದೇಹವೇ ಚೂರಾಗಲಿ ಬಿಡೆನೋ ಅಮ್ಮ ನಾನು, ಬಿಡೆನೋ ಅಮ್ಮ ನಾನು, ಬಿಡೆನೋ ಅಮ್ಮ ನಾನು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆರೆಯಿತು. ಹೌದು ತಾಯಿ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆರೆಯಿತು. ಮಮತೆಯ ಮರೆಯಿತು, ಸೋದರ ತೊರೆಯಿತು, ಬಿಡೆನೋ ಅಮ್ಮ ನಾನು, ಬಿಡೆನೋ ಅಮ್ಮ ನಾನು, ಬಿಡೆನೋ ಅಮ್ಮ ನಾನು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ.
ನನ್ನಾಣೆಗೂ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ 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 ಧರ್ಮವೇ ತನ್ನ ಉಸಿರೆಂದು ನಂಬಿ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೆ ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ಹೌದು ತಾಯಿ. ಅಮ್ಮ, ಆ ನಕುಲ ಸಹದೇವರುಗಳಿಗೆ ನಾನೆಂದಿಗೂ ಕೇಡನ್ನು ಬಯಸುವ. 1000 ಆನೆಯ ಬಲ ಉಳ್ಳ ರುದ್ರಾಕ್ಷ ಸಂಭೂತನಾದ ಆ ಭೀಮಸೇನನು ಅವನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಲು ಬಂದರೆ ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ಹೌದು ತಾಯಿ. ಆದರೆ 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 ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಮಧ್ಯಮ ಪಾಂಡವ, ಸವ್ಯಸಾಚಿ, ವಿಜಯ ಎಂಬ ದಶನಾಮಲಿಟ್ಟುಕೊಂಡು ಆ ದುರಹಂಕಾರದಿಂದ ದುರಹಂಕಾರದಿಂದ ಅರ್ಜುನನ ಮಾತ್ರ ಉಳಿಸಲಾರ ತಾಯಿ. ಹೌದು ತಾಯಿ. ಏನು ಹೇಳುತ್ತಿರ್ಬೇಕಂದ? ಹೌದು ತಾಯಿ, ಹೌದು. ಆ ಅರ್ಜುನನ ಮೇಲೆ ಯುದ್ಧ ಮಾಡೋದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಈ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ ಕುಮಾರ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಕರ್ಣ, ಅರ್ಜುನನಿಂದ ನಾನೇ ಮೃತನಾದರು. ಒಂದು ವೇಳೆ ನನ್ನಿಂದಲೇ ಅರ್ಜುನ ಮೃತನಾದರು ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ನೀವು ಚಿಂತಿಸದಿರು ತಾಯಿ. ವತ್ಸ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡಿ, ನಿನಗೆ ಅಧಿಕವಾಗಿ ನಾನು ತೊಂದರೆಗೊಳಿಸಲಾರೆ. ಕರ್ಣ, ಅಮ್ಮ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಪುತ್ರ? ಅದೇನು ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಾನು ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅದೇನು ಕೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು ಕುಮಾರ. ಅಮ್ಮ, ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು ಕಂದ. ಅದೇ ಎತ್ತವರಿಗೆ ಆನಂದ. ಕರ್ಣ, ಅಮ್ಮ, ನೀನು ಮಾತ್ರ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕುಮಾರ. ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ,
ಜನನಿ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವು. ಕುಮಾರ, ಅಮ್ಮ, ನಾಳೆ ರಣಾಂಗಣದಲ್ಲಿ ನಾನು ಯುದ್ಧವನ್ನು ಮಾಡುವಾಗ ಎಂತಹ ಪ್ರಸಂಗ ಬಂದರು ದೊಡ್ಡ ಬಾಣವನ್ನು ಪುನಃ ತೊಡಲಾರೆ ತಾಯಿ. ಕುಮಾರ, ಹೌದು ತಾಯಿ. ಹೇ ಕೌರವೇಶ್ವರ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟು ಹೋದೆ. ಅಷ್ಟ ದಿಕ್ಪಾಲಕರಿಗೆ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಆ ಸ್ವಾಮಿ ಕೌರವನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದರು. ಆತನ ದುರಾದೃಷ್ಟಕ್ಕೆ ತುಂಬಿದ ಸಭೆಯಲ್ಲಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಟ್ಟನು. ಈಗ ನನ್ನ ಹೆತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನೆರಡು ಬಾವುಗಳಲ್ಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಂಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲಲ್ಲೆ, ಕೆಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ, ಜನನಿ. ಅಮ್ಮ, ಹೌದು ಸರ್. ಸಂದೇಹವ ಬಿಡು ಈ ಕರ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹೌದು ತಾಯಿ, ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ತೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ತೊಡುವುದಿಲ್ಲ ನಾ ಮತ್ತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಹೌದು ತಾಯಿ. ಆ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ಬಿಲ್ಲಲಿ. ನಿನ್ನಾಣೆ ಸತ್ಯವಮ್ಮ, ನಿನ್ನಾಣೆ ಇಟ್ಟನಮ್ಮ, ಬಿಡು ಚಿಂತೆಯ ಜನನಿ.
ಶ್ರೀಕೃಷ್ಣನ ಕುಟುಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನದಿ. ಅಮ್ಮ ಜನನಿ, ಹೀಗೆ ಬಾ ತಾಯಿ. ಹೌದು ತಾಯಿ, ಕರೆದು. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳಿ ಕುಮಾರ್. ಶ್ರೀಕೃಷ್ಣನ ಪಾದ ಸಾಕ್ಷಿಗೂ ನಡೆಸಿಕೊಡುತ್ತೇನೆ. ಸತ್ಯವಾಗಿ ನಡೆಸಿಕೊಡುವೇನಮ್ಮ? ಸತ್ಯವಾಗಿ ನಡೆಸಿಕೊಡುವೆನು ಕಂದ. ಅಮ್ಮ, ಇಂದು ನಿನ್ನ ಪ್ರಥಮ ದರ್ಶನ ಇಂದಾಯಿತು. ಬಹುಶಃ ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ. ನಾಳೆ ರಣಾಂಗಣದಲ್ಲಿ ಯುದ್ಧ ಮಾಡುವಾಗ ಈ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ. ಹೌದು ತಾಯಿ, ಒಂದು ವೇಳೆ ಈ ಯುದ್ಧದಲ್ಲಿ ನಾನೊಂದೆಡೆ ಮೃತನಾದರೆ ಈ ಮೃತ ದೇಹವನ್ನು ನಿನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಈ ಪ್ರಪಂಚಕ್ಕೆ ಕೇಳುವಂತೆ ಈ ಕರುಣನು ಸೂತನಲ್ಲ, ನನ್ನ ಮಗ ಎಂದು ಸಾರಿ ಸಾರಿ ಕೂಗಿ ಹೇಳುತ್ತಾಯಿ. ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡುವೆನು. ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗಲಿ ಕುಮಾರ, ಹೋಗಲಿ. ಕುಮಾರ, ಅಮ್ಮ, ಅಮ್ಮ, ನಿನ್ನ ಮೊಗವನು ಅಮ್ಮ ಕುಮಾರ, ಯುಗದಿ ಕಾಣಲೌದೋ ಎಂದು ಅಮ್ಮ. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲೌದೋ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರದೆ. ಅಮ್ಮ, ಬಗೆ ಬಗೆಯೊಳು ನೊಂದು ಕಣ್ಣೀರದೆ. ಅಮ್ಮ ಜನನಿ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಅಯ್ಯೋ ವಿಧಿಯೇ!
ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ ಹರಿಯಲ ಸಾಧ್ಯವೋ ಹೇ ವಿಧಿ ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ ಅರಿಯಲ ಸಾಧ್ಯವೋ ಹೇ ವಿಧಿ ಮಾನವನಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ ಹೇ ವಿಧಿ ಮಾನವನಾಗಿ ಜನಿಸಿರುವವರು ಯಾರಾದರೂ ಯಾಗಿ ಹರೇ ಯೋಗವಿದ್ದರೂ ಸರಿಯೇ ಭೋಗವಿದ್ದರೂ ಸರಿಯೇ ಯೋಗವಿದ್ದರೂ ಸರಿಯೇ ಭೋಗವಿದ್ದರೂ ಸರಿಯೇ ನೀನಾಡಿಸಿದಂತೆ ಆಡಲೇಬೇಕು ಹೇ ವಿಧಿ ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು ನಗು ಹೇ ವಿಧಿ ನಗು ಇನ್ನು ಜೋರಾಗಿ ನಗು ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ ಅರಿಯಲ ಸಾಧ್ಯವೋ ಹರಿ ಅರ್ಜುನ ಪರಮಾತ್ಮ ವಿಜಯ ಜವದೊಳೆ ಶ್ರೀಸೈ ಮೆರವೇ ರಣಭೂಮಿಯ ಪರೆಯ ವಿಜಯ ಪಾತ ಪರಮಾತ್ಮ ವಿಜಯ ಜವದೊಳೆ ಶ್ರೀಸೈ ಮೆರವೇ ರಣಭೂಮಿಯ ಪರೆಯ ವಿಜಯ ಮಹಾಬೇಕರಾಜಯ ಧ್ವನಿಪರ ಸಹಸ್ರ ಗೋಪಾಳು ಭಯಂಕರ ಪತ ಪರಮಾತ್ಮ ಮಹಾಬೇಕರಾಜಯ ಧ್ವನಿಪರ ಸಹಸ್ರ ಗೋಪಾಳು ಭಯಂಕರ ಮಹಾರಥಿ ಕಬಲು ಪದಾದಿ ಪರಿವೃತ ಮಹಾರಥಿ ಕಬಲು ಪದಾದಿ ಪರಿವೃತ ಮಹಾಕಾರ್ಯ ಪಟ ಸಮಾಧಾಂತ ವಿಜಯ ಜವದೊಳೆ ಶ್ರೀಸೈ ಮೆರವೇ ರಣಭೂಮಿ
ಭೂಮಿಯ ಪರೆಯ ವಿಜಯ ಪಾರ್ಥ ಪರಮಾತ್ಮ ಅಯುತ ನಿವಾಯುತ ಋಷಭ ತರುಗ ಗಜ ಸಹಿತ ವಿಭವ ಮುದಿತ ಅಯುತ ನಿವಾಯುತ ಋಷಭ ತರುಗ ಗಜ ಸಹಿತ ವಿಭವ ಮುದಿತ ರೋಹಿಣ ರೋಚ ಕುಲ ಮಹಾದಿನಿ ಕಿಲ ಪಾರ್ಥ ದ್ರೋಹಿಣ ರೋಚ ಕುಲ ಮಹಾದಿನಿ ಕಿಲ ಧ್ರುವ ಭರಿತ ಕುರು ವಿಷಯ ಪರಿಕಲಿತ ಪಾರ್ಥ ಧ್ರುವ ಭರಿತ ಕುರು ವಿಷಯ ಪರಿಕಲಿತ ಧ್ರುವ ಭರಿತ ಕುರು ವಿಷಯ ಪರಿಕಲಿತ ಧ್ರುವ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಯವದೊಳೇಸಿ ಸೈ ಮೆರವೇ ಕಣಭೂಮಿಯ ಪರೆಯ ವಿಜಯ ಕಣಭೂಮಿಯ ಪರೆಯ ವಿಜಯ ರಣಭೂಮಿಯ ಪರೆಯ ವಿಜಯ ಪಾರ್ಥ ಪರಮಾತ್ಮ ವಾಸುದೇವ ಬೈಲಾಸ ವಾಸುದೇವ ಪಾರ್ಥ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರರೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಆ ಕ್ಷತ್ರಿಯ ಯೋಧರೊಂದು ಸಾರಿ ನನಗೆ ತೋರಿಸು ಪರಮಾತ್ಮ. ನಿನ್ನಿಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಪರಮಾತ್ಮ ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾರೂಢನಾಗಿ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಇತ್ತ ನೋಡು ಪಾರ್ಥ, ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ಚತುರತ್ವರಥದಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿಯೇ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಪರಮಾತ್ಮ ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನ ನಿನಗೆ ತಿಳಿಸಬಲ್ಲೆನಾದರೆ, ಹೇ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಪರಮಾತ್ಮ ಪಾರ್ಥ ಮಿತ್ರ, ಏಕೆ ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ ಪಾರ್ಥ, ಸಮರದಿ ಸೆಣಸಾಡಿದ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ. ಪರಮಾತ್ಮ ಪಾರ್ಥ ಪಾರ್ಥ ಗುರು ಬಾಂಧವರ ಶಿರಕ್ಕೆ ದಿಶನ. ಪರಮಾತ್ಮ ಪಾರ್ಥ ಗುರು ಬಾಂಧವರ ಶಿರಕ್ಕೆ ದಿಶನ. ಪರಮಾತ್ಮ ಪಾರ್ಥ ಗುರು ಬಾಂಧವರ ಶಿರಕ್ಕೆ ದಿಶನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ
ಪರಮಾತ್ಮ ಪಾರ್ಥ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಣಸಾಡನ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಸೆಣಸಾಡನ ಪರಮಾತ್ಮ ಪಾರ್ಥ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈಗಾಲು 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 ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಪರಮಾತ್ಮ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಣಸಾಡೆನ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಪರಮಾತ್ಮ ಪಾರ್ಥ ವಾಸುದೇವ ಹಂಗ ಏನು ಹೇಳಲಿ ಕೃಷ್ಣ ಹಂಗ ಪ್ರತ್ಯಯಗಳಲ್ಲಿಯೂ ದಾರುಣ ಜ್ವಾಲೆ ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡಿವವು ಕೈಯಿಂದ ಕಳಚಿತು ಪರಮಾತ್ಮ ಅರ್ಜುನ. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ವಾಸುದೇವ ನಾನು ನೋಡುತ್ತಿರುವುದಾದರೇನನ್ನು ಇವರೆಲ್ಲರೂ ಬಂಧು ಬಾಂಧವರು ಗುರು ಹಿರಿಯರು ನಾತಿಗಳು ಮಿತ್ರರು ವಾಸುದೇವ ಇವರೆಲ್ಲರೆಷ್ಟು ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ಪರಮಾತ್ಮ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದ ಆಗದು ಪರಮಾತ್ಮ ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಇವರನ್ನು ಒದಿಸಲು ನನ್ನಿಂದ ಆಗದು ಪರಮಾತ್ಮ ರಥವನ್ನು ಹಿಂತಿರುಗಿಸು ಮಿತ್ರ ನನಗೆ ಈ ಯುದ್ಧ ಬೇಡ ಅರ್ಜುನ ಪರಮಾತ್ಮ ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನ ನಿರಾಕರಿಸಿ ನರಕದ ಮಾರ್ಗವನ್ನ ಹಿಡಿಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನ ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ವಾಸುದೇವ ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರವಿದ್ಯೆ ಕಲಿಸಿಕೊಟ್ಟ ಗುರುಗಳು, ಪೂಜಾಕಾರಾದ ಇವರ ಮೇಲೆ ಬಾಣವನ್ನ ತೊಡುವುದೇ ಪರಮಾತ್ಮ. ಗುರುವದೆಯಿಂದ ಲಭಿಸಿದ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ವಾಸುದೇವ ಪಾರ್ಥ ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸಲು ನನ್ನಿಂದಾಗದು ಪರಮಾತ್ಮ. ಅಶಾಶ್ವತವಾದ ರಾಜ್ಯಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪರಮಾತ್ಮ. ಸುಜನವದೆಯು ನನಗೆ ಸಮ್ಮತವಲ್ಲ ಪರಮಾತ್ಮ. ಪಾರ್ಥ ಪರಮಾತ್ಮ ಯಾರನ್ನ ಯಾರ ವಧಿಸುವುದು? ಅರ್ಜುನ, ಹಳಿವಿಲ್ಲದ ಆತ್ಮವನ್ನ ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನ ತ್ಯಜಿಸಿ ಹೊಸ ಬಟ್ಟೆಗಳನ್ನ ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನ ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ನಾಶವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಆ ಭೀಷ್ಮ, ದ್ರೋಣರು,
ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸಿರುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾಗಿರುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಪಾರ್ಥ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶ್ವೇತಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗಿರುವು. ವಾಸುದೇವ, ಪರಮ ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧವಿಮುಖನಾಗಿರುವೆ. ವಾಸುದೇವ, ಹೇಳು ವಾಸುದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೇ ಪರಮಾತ್ಮ? ಪಾರ್ಥ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಏಡಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಮನೋವಿಕಾರವನ್ನು ಬಿಟ್ಟು ನೀನು ಸ್ವಧರ್ಮ ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣಿಯಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಗೂ ವರ್ಧಿತನು. ಆದ್ದರಿಂದ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಪಾರ್ಥ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿ ತೋರಿಸು ಪರಮಾತ್ಮ. ಅರ್ಜುನ, ಪರಮಾತ್ಮ, ಧರ್ಮವು ಮಾನವನ ರಾಜಧರ್ಮ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಕರ್ಮವು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಹೇ ದಿವ್ಯವಾಣಿ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ನಿನ್ನ ನಿರ್ದಿಷ್ಟ ಕರ್ಮವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು ಮಹಾಮಹಿಮಾ. ಅರ್ಜುನ, ಪರಮಾತ್ಮ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಜನಿಸುವವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ನೀರು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ ಧರಿಸ್ತ್ರೀನಿಸಿ
ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವನವನ್ನು ಕೊಡುವೆ. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆ. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವೂ ಸರ್ವಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಚಂದ್ರನಲ್ಲಿರುವ ಕಾಂತಿಯು ನಾನು. ವೇದಗಳಲ್ಲಿರುವ ಓಂಕಾರವು ನಾನು. ಮನುಷ್ಯರಲ್ಲಿರುವ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರಣವು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರ ಒಂದಲ್ಪಾವೃತ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು. ಪರಮಾತ್ಮ, ಪಾರ್ಥ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗೆ ಮಾಡುವತ್ತಿವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನ ಗಳಿಸುವೆ. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೆ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ, ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಹೇ ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಜನರಲ್ಲಿ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನೋ ದೇವಾ. ಮಾಡು ಕೃಪೆಯನೋ ಪಾಮರ ನಿನ್ನಳು, ಮಾಡು ಕೃಪೆಯನೋ. ಮಾಡು ಕೃಪೆಯನೋ ಪಾಮರ ನಿನ್ನಳು, ಮಾಡು ಕೃಪೆಯನೋ. ಭೀಕರ ರೂಪದ ಬೇಗೆಯನ
ಶಾಂತಿಯ ಕರುಣಿಸುನೆ ರಾಧಾ ರಮಣ ಮುಕ್ತಿಯ ಕರುಣಿಸುನೆ ಕರುಣಿಸುನೆ ಕರುಣಿಸುನೆ. ಎಂಥ ಭಯಾನಕ ರೂಪವಿದು, ಮಾನವ ಚಕ್ಷುಗಳಲ್ಲಿ ಇದನ್ನು ನೋಡಲಾರರು. ಪ್ರಭು, ಕೈ ಕಾಲುಗಳು ಕಂಪಿಸುತ್ತೊಡರುವು, ವಾಸ್ಪೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಅಪರಾಧೀನ ಭಕ್ತರ ಹೃದಯಗಳಲ್ಲಿ ಆನಂದ ತರಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು ಪರಮಾತ್ಮ. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕನಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ ಪರಮಾತ್ಮ? ಭಯವನ್ನು ಬಿಡು ಪ್ರಾಣಸಗ. ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಪಾರ್ಥ, ಪರಮಾತ್ಮ, ತೆಗೆದುಕೋ ನಿನ್ನ ಗಾಂಡೀವವನ್ನು, ಓಡು ಪಾಶುಪತಾಸ್ತ್ರವನ್ನು. ಪಾರ್ಥ, ಪರಮಾತ್ಮ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಈ ಗುರುಕುಲ ಕಳಂಕ ಸ್ವರೂಪರವರು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಪಾರ್ಥ, ಪರಮಾತ್ಮ, ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಪಾರ್ಥ, ಪರಮಾತ್ಮ, ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಎದರದನೇನೆ ಕದನವ ಮಾಡೈ. ಪಾರ್ಥ, ಪರಮಾತ್ಮ, ಎದರದನೇನೆ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಈ ಗುರುಕುಲ ಕಳಂಕ ಸ್ವರೂಪರವರು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಈ ಗುರುಕುಲ ಕಳಂಕ ಸ್ವರೂಪರವರು. ನೋಡಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದ. ಇನ್ನು ನಮ್ಮ ಉದಯ ಸೂರ್ಯನು ಉದಯನಾದಂತೆ ಭಾವಿಸಿದ್ದ ನನಗೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹದ್ವಾರದಲ್ಲಿ ದ್ರೋಣನು ಸ್ವತಃ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಿ ಯಾರೂ ಹೋಗುವುದು ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲೇ ಇದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಏನಾದರೂ ನೋಡಿನ ಒಂದು ಉಪಾಯವನ್ನು ಮಾಡಲೇಬೇಕು, ಇಲ್ಲಾದರೆ ಪರಾಜಯವು ಖಂಡಿತ. ಎಂತಹ ಮಾತುದೊಡ್ಡಪ್ಪ, ನಿನ್ನಲ್ಲಿ ಈ ಕೈಯಲ್ಲಿ ಗದೆ ಇರುವಾಗ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವ ಅಂತಹ ಪದ್ದೇನು ದೊಡ್ಡಪ್ಪ? ಅಭಿಮಾನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಕುಮಾರ,
ಮಾತನ ದಯ ಬಂದಿರಲಿ ಎಂದಿರನೆ ತಾನೇ ಬಲೆ ಬರಲಿ ಬಲೆ ಕುಮಾರ ದೊಡ್ಡಪ್ಪ ತಂದ ಮಾತನ ದಯ ಬಂದಿರಲಿ ಎಂದಿರನೆ ತಾನೇ ಬರಲಿ ಸಮರದಳು ಕೆಣಕಿದರೆ ಬಲಿ ಸಮರದಳು ಕೆಣಕಿದರೆ ಬಲಿ ಇಡುವೆ ಅವರುಗಳ ಬಿಡ ಚಿಂತೆಯನ್ನು ಬಿಡ ಚಿಂತೆ ಅಭಯ ಕುಮಾರ ಇದನ್ನು ಮಾತು ದೊಡ್ಡಪ್ಪ ಆ ಚಕ್ರ ವ್ಯೂಹವನ್ನು ಭೇದಿಸಲು ನನ್ನ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದ್ದಲ್ಲ. ಛಾತ್ರ ತೇಜದ ಚಿರಪ್ರಕಾಶದಿಂದ ಜಜ್ವಲಮಾಲವಾಗಿ ಬೆಳಗುತ್ತಿದೆ. ಸಹಸ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಬೃಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿ. ತನ್ನನ್ನು ಮಗದಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಿ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಿಂದಳದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಿಂದಿದ್ದಾಗಲೇ ಚಕ್ರ ವ್ಯೂಹವನ್ನು ಉಪಾಯವನ್ನು ಬಲ್ಲೆನು. ಈಗ ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹ ಅಗ್ನಿಯು ಜಲಸಂಚಯನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ಕರೆದುಕೊಂಡು ಯುದ್ಧದ ಮಹಾದ್ವಾರದಲ್ಲಿ ಅಭಿಮನ್ಯುವಿನ ಸಹಾಯಕನಾಗಿ ನಿಲ್ಲುವೆನು. ಭೀಮ, ಸಹೋದರ ಭೀಮ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಯುದ್ಧ ಭೂಮಿಯಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಹಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಜಯಶಾಲಿಯಾಗಿ ಹೋಗಿ ಬಾ. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಂತೆ ರಕ್ಷಿಸಿ ನನಗೆ ಭಯವೆಲ್ಲುವುದು. ದೊಡ್ಡಪ್ಪ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು. ನನ್ನ ನಂಜಯ ನನ್ನ ತಂದೆಗೆ ಭಯವೇಯುವುದು ಆಗಲಿದೆ. ನಂಜಯ ನನ್ನ ತಂದೆಗೆ ಭಯವೇಯುವುದು ಆಗಲಿದೆ. ದ್ರೋಣನ ಚಕ್ರದ ವ್ಯೂಹವ ಭೇದಿಸಿದೆ. ದ್ರೋಣನ ಚಕ್ರದ ವ್ಯೂಹವ ಭೇದಿಸಿದೆ. ಶೂದ್ರನ ಮೆಚ್ಚಿಸಿ ಪಾಶು ಪ್ರಜಸ್ತವ ಪಡೆದ ಸುವರ ವೀರನೇ. ಶೂದ್ರನ ಮೆಚ್ಚಿಸಿ ಪಾಶು ಪ್ರಜಸ್ತವ ಪಡೆದ ವೀರ ಕುವರನನ್ನು ನಿನ್ನಯ ಯೋಧವು ಮೆರೆಯಲಿ ಋಣದಲ್ಲಿ. ನಿನ್ನಯ ಶೌರ್ಯವು ಮೆರೆಯಲಿ ಋಣದಲ್ಲಿ.
ದೇವಿ. ಇದು ಸ್ವಾಮಿ ನಮಸ್ಕರಿಸುವೆನು. ಸುಖ ಸವಿಪ್ರೇಮ ಬಲದ ಕೋಗಿಲೆ. ಸುಖ ಸವಿಪ್ರೇಮ ಬಲದ ಕೋಗಿಲೆ. ಕನಸಿನಲ್ಲಿ ನಗುವ ಕನಸಲ್ಲಿ ಸದನಾಡಿನ ತೋಳಿದ ಕನಸಲ್ಲಿ. ಸುಖ ಸವಿಪ್ರೇಮ ಬಲದ ಕೋಗಿಲೆ. ನಾನು ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದ ಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು ಸ್ವಾಮಿ. ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನು ಸಿದ್ಧಪಡಿಸಿರುವ ಹೇಳುತ್ತೆ? ಪ್ರಾಣೇಶ್ವರ, ನನ್ನ ಸರ್ವಸ್ವ ಎನ್ನುವುದಾಗಿರುವಾಗ ಇನ್ನು ನನ್ನದಾಗಿ ಅದೇನುವುದಿರುವುದು? ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದ ತಮ್ಮದೇ ಅಲ್ಲ ಸ್ವಾಮಿ. ಇನ್ನು ಹಾಕೊಡುವ ಅಗತ್ಯವಿದೇನು? ನಾನು ಅದನ್ನು ಚೆನ್ನಾಗೇ ಒಲ್ಲೆ. ಪ್ರಿಯಾ, ಪ್ರಿಯೆ, ಮದಿ ಕರೆಯುವೆ ನಲಿಯುತ್ತಾ ನಗುತ್ತಾ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವ ನಾವು ಬಾರೆ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವ ನಾವು ಬಾರೆ ಪತಿ ಪ್ರೇಮದಿ
ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಹರ್ಷದ ಸರಸವನಾಡುವ ನಾವು ಬಾರೆ ರೂಪದಿ ದೂರ ದೂರ ಇನ್ನೆಗೆ ಸರಿಹಮಾರಿ ಮನದಾಗೆ ದೂರ ದೂರ ಸರಿಹಮಾರಿ ಮನದಾಗೆ ಇನ್ನು ಚಿಂತೆ ನಿನಗೇಕೆ ಬಾಳಿನ ಬಯಕೆ ಇನ್ನು ಚಿಂತೆ ಮಾರೆ ಮಾಗೆಳತಿ ಬಾಳಿನ ಸುರತಿ ಮಾರೆ ಮಾಗೆಳತಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಸರಸವನಾಡುವ ನಾವು ಬಾರೆ ವಿಲಯಾಗಾನ ನಡೆವನು ವಿಲಿನ ನಂತನ ಉಳಿವನು ವಿಲಯಾಗಾನ ನಡೆವನು ವಿಲಿನ ನಂತನ ಕೂಡಿ ಹಾಡುವ ಬಾ ಆಡಿ ನಲಿಯುವ ಬಾ ಮೂಡಿ ಹಾಡುವ ಬಾ ಆಡಿ ನಲಿಯುವ ಬಾ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಹರುಷದಿ ಸರಸವನಾಡುವ ನಾವು ಬಾರೆ ರೂಪದಿ ಬಾರೆ ಬಾರೆ ರೂಪದಿ ಜೊತೆ ಸೇರಿ ವಿನಯದಳು ಜೊತೆ ಸೇರಿ ನಾವಾಡುವ ಬಾರ ಮನದಿನಿಯಲಿನಲ್ಲ ಮನದಿನಿಯಲಿನಲ್ಲ ನಯನ ಮನೋಹರ ನವಗುಣವಂತ ನಯನ ಮನೋಹರ ನವಗುಣವಂತ ಅನಂತ ಸುಂದರ ಕಮಲ ತೋರಿ ಅನಂತ ಸುಂದರ ವಿನೋದ ತೋರಿ ನಾವಾಡುವ ಬಾಳ ಮನದಿನಿಯಲಿನಲ್ಲ ಮನದಿನಿಯಲಿನಲ್ಲ ಪ್ರಾಣಿ ಪ್ರಾಣೇಶ್ವರ ಪ್ರಾಣೇಶ್ವರ ಇಲ್ಲಿರುವನಲ್ವ ಅಯ್ಯಯ್ಯೋ ಅಲ್ಲವೇ ಹೌದು ಸ್ವಾಮಿ ಕ್ಷಮಿಸಿ ಕ್ಷಮಿಸಿ ಸ್ವಾಮಿ ಆಗಲಿ ಉತ್ತರ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ ಆ? ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೊಸ ಕಾರಣದಿಂದ ಪ್ರಕೃತಿಯನ್ನು ನಡೆಸುವುದು ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಾರಣದಿಂದ ಜಗತ್ತನ್ನು ಬೆಳೆವು ಪ್ರೇಮದ ವಿಚಾರವೂ ಹಾಗೆ ಅದು ಹೇಗೆ ಸ್ವಾಮಿ ವಿರಹದಿಂದ ಸಮ್ಮಿಳನ ಹಾ. ಸಮ್ಮಿಳನದಿಂದ ಪುನಃ ವಿರಹ
ಈ ಉಭಯ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಸಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ವಿಯೋಗ ತೀವ್ರತೆಯೋಗದಿಂದ ದಿಗ್ಗರಿತರಾಗಿದ್ದೇವೆ. ಈ ದಿನ ಪುನಃ ಸಮ್ಮಿಳಿತರಾಗಿರಬೇಕು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದವಳು ನಾನು ನಿರಾಕರಿಸುವೆನೆ ಸ್ವಾಮಿ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ಹೌದಲ್ಲವೇ? ಹೌದು ಸ್ವಾಮಿ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ಆಗಬಹುದು ಪ್ರಿಯ. ಪ್ರಾಣೇಶ್ವರ, ಇಲ್ಲೇ ಎಲ್ಲೋ ಹಾರವನ್ನು ಇಟ್ಟಿದ್ದೆ, ಕಾಣುತ್ತಿಲ್ಲ. ಕ್ಷಮಿಸಿ. ಕೂರುವರಾಗಿ. ಏಕೆ ಆತುರವೇ? ದೇವಿ, ದೇವನು ಪ್ರಸನ್ನನಾಗಿ ಈ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವುದು. ಪ್ರಿಯಾ, ಪ್ರೇಯಸಿ, ಬೇಡ ಮನದ ವಿರಸ ಭಾವ, ನನ್ನ ನಿನಗಾಗಿ ಕಾಲಿನ ಜೀವ. ಪ್ರಿಯಾ, ನಿನಗೆ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ಎಲ್ಲ ಎಲ್ಲ ಸಂದೇಶವ ನಿನಗೆ ಹೇಳಲು ಪ್ರಿಯಾ. ಪ್ರೇಯಸಿ, ರಾಜ ರಾಜ ಸಂತೋಷವೇ? ಹೌದು ಪ್ರಿಯ. ಮನಸೋತೇನೋ ಪ್ರಾಣೇಶ್ವರ, ಪ್ರಾಣವಲ್ಲವೇ? ಹೇಳುವರಾಗಿ ಸ್ವಾಮಿ. ಪ್ರಾಣೇಶ್ವರ, ಏಕೆ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇ? ಇಲ್ಲ ಪ್ರಿಯ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವಂತಳಾಗು. ನಾನು ಹೇಳಲೆ? ಹೌದು. ನಿಜವಾಗಿಯೂ? ಹೌದು ಪ್ರಿಯ. ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದ್ರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೇನು? ಉತ್ತರ. ಯುಧಿಷ್ಠಿರ ರಾಜೇಂದ್ರ ನಾನು ದ್ರೋಣನ ಚಕ್ರವನ್ನು ಭೇದಿಸಲು ನಾನು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನ
ಪ್ರೇಯಸಿ ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ಬಲರಾಮನೊಡನೆ ಮಾವನು ಯುದ್ಧ ಮಾಡುವಾಗ ಅತ್ತೆಯವರೇ ಅವರಿಗೆ ಸಹಾಯಕರಾಗಿದ್ದರಂತೆ. ನಾನು ನಿಮಗೆ ಸಹಾಯಕಳಾಗುತ್ತೇನೆ ಪ್ರಿಯ. ಅಂದು ತಾಯಿಯು ಉಪಾಯವಿಲ್ಲದೆ ದಾನ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದೇ ಒಂದು ಸರಿ ಎದೆ ಇರಿಸಲೇ ಸ್ವಾಮಿ, ಎದೆ ಇರಿಸಲೇ. ಆಗಬಹುದು. ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ ಪ್ರೇಯಸಿ. ಅಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳನ್ನು ಎದೇರಿಸು. ಮನಶ್ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಕೋಪವೇ ವೃಥ ಕೋಪವೇ. ಇದು ಉಪಹಾಸ್ಯದ ಸಮಯವಲ್ಲ. ಉತ್ತರ, ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವುದು ಅಥವಾ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಗಾನಮಯಿಯಾದ ಹಾಸ್ಯಪ್ರಿಯೆಯಾದ ಈ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಿಯಾದ ಗಾನಶೀಲಿಯಾದ ಒಬ್ಬೊತ್ತರು ನುಡಿದೆ. ಈಗ ವೀರಸತಿಯಾದ ವೀರಾಂಗನಿಯಾದ ಮತ್ತೊಬ್ಬ ಉತ್ತರ ನೋಡಿದೆ ಪ್ರಿಯ. ಭಲೆ ಭಲೆ ಪುತ್ರಾಭಿಮಾನ್ಯು, ಭಲೆ ಭಲೆ. ಸಂತೋಷ ಚಿತ್ತಳಾಗಿ ನನ್ನನ್ನು ಕೊಡಿಸಿಕೊಳ್ಳಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಲ್ಲವೇ? ಭಲೆ ಭಲೆ ಪುತ್ರ.
ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನಿಸಿಕೊಳ್ಳಬಲ್ಲಳೆ. ನಾನು ನೋಡು ಬಯಸಿದ ನಿನ್ನ ಪ್ರೇಮಾಮೃತವಾಣಿರದೆ ಏಕೆ ಓಡುವಲಿ ಬಯಸಿದ ನಿನ್ನ ಪ್ರೇಮಾಮೃತವಾಣಿರದೆ ಏಕೆ ಓಡುವಲಿ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ದರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತಾದೆ ನಂದದಿ ಮನದಾಸನಿಂದ ವಯಸ್ಸಿಗೆ ಹೋಗುತ್ತದೆ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವ ಮನದಾಸನಿಂದ ಬಯಸುತ್ತಿದೆ ಪ್ರಿಯತಮೆ ಉತ್ತರ ಸರ್ ನಾನು ನೋಡುವುದೇನನ್ನ ಈಶ್ವರ ಸ್ವರ್ಣ ಗೃಹದ ಶರೀರದ ಮಾರ್ಧವ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ ಇಹ ಸಂಸಾರ ಲೋಕದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ನಾನು ಆ ನಾರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನ, ಯುದ್ಧವು ನಿಮ್ಮ ಕೀರ್ತಿ ಸಂಪತ್ತು ಗೌರವವಲ್ಲವೇ ಸ್ವಾಮಿ? ಕಾಂತೆ ನಿನ್ನಯ ಮನವ ಮೋಹಿತೆಯನ್ನನು ಅಟಿ ಮಾಡುವವೇನೆ ನನ್ನೀ ಕರಗಳು ಪ್ರಾಣೇಶ್ವರಿ ಕಾಂತ ನಿನ್ನಯ ಮನವು ಮೋಹಿತೆಯನ್ನನು ಕಾಂತ ನಿನ್ನಯ ಮನವು ಮೋಹಿತೆಯನ್ನನು ಅತಿ ಮಾಡುವವೇನೆ ಕರಗಳು ಅಟಿ ಮಾಡುವವೇನೆ ಕರಗಳು
ಕಲಾದರೆ ನಾಯಕಿಯೇ ಆವೇಶಗಳು ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ಆವೇಶಗಳು ಗಗನದಿಂದ ಧರಿಳಿದ ಚಂದನರವಿದ ಸತಿಪತಿಯರ ವಿರಹ ನಗು ಪಾಪ ಎಂಬುದ ಮರೆತರೆ ಪಡುವುದು ತಾಪ. ಅರ್ಥವಾಯಿತು ಸ್ವಾಮಿ. ಸತಿಪತಿಯರ ವಿರಹ ಬಹು ತಾಪ ಎಂಬುದ ಮರೆತರೆ ಪಡುವುದು ತಾಪ. ಬಿಟ್ಟೆನ್ನ ಹೋದೊಡೆ ತಾಳ್ಮೆಯ ಕೋಪ. ಬಿಟ್ಟೆನ್ನ ಹೋದೊಡೆ ತಾಳ್ಮೆಯ ಕೋಪ. ನೀ ಮನಗಾಣದೆ ನಾರಿ ಪ್ರತಾಪ. ನಾನೇ ನಿನ್ನದೇ ಆಶ್ರಯವ. ನಿನಗೆ ನಾನಾರೆ ಕನಿಕರವ ಕನಿಕರವ ಕನಿಕರವ. ಬೇಸಿ ಪ್ರಾಣೇಶ್ವರ, ಪ್ರಾಣೇಶ್ವರಿ ಸಾಂಗ್ ಹಾಕಿ ಸರ್. ಯಾವ್ದನ್ನ ಒಂದು ಹಾಕಿ ಸರ್. ಸುಂದರ ಲೋಕದ ಸೌಂದರ್ಯ ದೇವಿಯ ಒಲಿದು ನೀ ಬಾರಿ ಮನವಾಗಿ ಸುಂದರ ಲೋಕದ ಸೌಂದರ್ಯ ದೇವಿಯ ಒಲಿದು ನೀ ಬಾರಿ ಮನವಾಗಿ ವಧುವಾದ ನೀರದೆ ವರವಾದ ನಾರಿದರೆ ವಧುವಾದ ನಾರಿದರೆ ವರವಾದ ನೀರದೆ ಜೀವ ಎರಡು ದೇಹ ಎಂದು ನೀ ತಿಳಿ ಏಕರ ಲೋಕದ ಸೌಂದರ್ಯ ದೇವಿಯ ಒಲಿದು ನೀ ಬಾರಿ ಜನ್ಮನವಾನಿ ಸೇರೆ ಬಂಗಾರವೇತಕ್ಕೆ ಸಿಂಗಾರವೇತಕ್ಕೆ ನಲ್ಲೇ ನೀನಿರಲು ನೀ ನನ್ನ ಜೊತೆ ಇರಲು ಸಿಂಗಾರವೇತಕ್ಕೆ ಸಿಂಗಾರವೇತಕ್ಕೆ ನಲ್ಲೇ ನೀನಿರಲು ನೀ ನನ್ನ ಜೊತೆ ಇರಲು ನೀನಾದ ರಾಗದಲ್ಲಿ ಒಂದೇ ಜೀವ ಎರಡು ಸುಂದರ ಲೋಕದ ಸೌಂದರ್ಯ ದೇವಿಯ ಒಲಿದು ನೀ ಬಾರಿ ಮನವಾನಿ ಇನ್ನೊಂದು ಲಿರಿಕ್ಸ್ ಐತಲ್ಲ ಹಾಡ್ರಿ. ಬಂಗಾರವೇತಕ್ಕೆ ಸಿಂಗಾರವೇತಕ್ಕೆ ನಲ್ಲಾಗಿ ಇರಲು ನೀ ನನ್ನ ಜೊತೆ ಇರಲು. ಪ್ರಿಯ, ಬಂಗಾರವೇತಕ್ಕೆ ಸಿಂಗಾರವೇತಕ್ಕೆ ನಲ್ಲಾಗಿ ಇರಲು ನೀ
ಕುಮಾರ, ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನು ಈ ರಣಾಂಗಣದಲ್ಲಿ ಬೆಳಗುವನು. ನನಗಿನ್ನು ಅಪಜಯವಿಲ್ಲ. ಆಹಾ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹಾಗಿದ್ದರೆ ಅರಮನೆಗೆ ಹೊರಡೋಣವೇ ಪ್ರಿಯ? ಇನ್ನೊಂದು ಗಾನ ಪಾಡಬಾರದೆ ಪ್ರಿಯೆ? ಪಾಡಿ ಸ್ವಾಮಿ, ನೀವೇ ಪಾಡಿ. ನೀವೇ ಪಾಡಿತು. ನೀನು ಪಾಡಿ ಈ ಪ್ರಿಯತಮನನ್ನು ಬಾರಿ ಎಷ್ಟು ನೆನೆಸಬಾರದೆ ಬಾರಿ ಪ್ರಿಯೆ? ಆನಂದ ಪಡಿಸುವುದು ಸ್ವಾಮಿ ನಾನು. ಇನ್ನೊಂದು ಬಾರಿ ರೇಸಿ. ಪ್ರಾಣೇಶ್ವರ, ಈ ನಗುಮುಖ ಬೇಕೆ? ನಗುವುದು ಬೇಡವೇ ಸ್ವಾಮಿ? ನಗಬೇಕು. ಹಾಗಿದ್ದರೆ ಕೋಪ ಮಾಡಿಕೊಳ್ಳುವನು ಬಿಡಿ. ಪ್ರಿಯೆ, ಪ್ರಾಣೇಶ್ವರ, ಈ ಪ್ರೇಮವನ್ನು ನೆನೆಸಬಾರದೆ? ನೋಡು, ಈ ಪರಿಸರ ಸುಂದರವನ್ನು ನೆನೆದು ಈ ಪ್ರಿಯತಮ್ಮನನ್ನ ಒಂದು ಬಾರಿ ಗಾನ ಪಾಡಿ ನೆಲೆಸಬಾರದೆ? ಆಗಲಿ ಪ್ರಿಯ, ತಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಏಕೋ ಎಂತೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಗೋ ಎಂದೋ ಜುಮ್ಮೆಂದು ಬೆಚ್ಚಿದೆ ಹೇಗೋ ಕಾಣಿಸೋ ಹರಿಯೋ ಸವಿಲೋಟ ಸುಖವಾಂತಾನುರಾಗ ಸುಖವಾಂತಾನುರಾಗ ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರೇ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲಾಜ, ಮಂಗಳವರ ಗುಣ ಶ್ರೀಲೋಲಾಜ, ಜಯ 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 ಜೈ ಜೈ ಜೈ, ಜಯ 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 ಜೈ ಜೈ ಜೈ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನದಾನಿ ಮುರಾರೇ, ಜಯ ಮಂಗಳದಾಯಕ ಹರಿಯೇ. ಶ್ರೀ ಕರೆಕಲ್ಲಾಂಜನೇಯ ಸ್ವಾಮಿ ಕೃಪಾ ಭೋಜ ನಾಟಕ ಮಂಡಳಿ ಕಿ, ಶ್ರೀ ಕರೆಕಲ್ಲಾಂಜನೇಯ ಸ್ವಾಮಿ ಕೃಪಾ ಭೋಜ ನಾಟಕ ಮಂಡಳಿ ಕಿ, ಶ್ರೀ ಕರೆಕಲ್ಲಾಂಜನೇಯ ಕೃಪಾ ಭೋಜ ನಾಟಕ मंडली की, श्री कृष्ण मनोवर्त की, धर्मराज महाराज की।